ನೀವು ಈಗ ಮಾಹಿತಿ ಕೇಳಕ್ಕೆ ಹೋಯ್ತಿದ್ರಿ, ಹೋದ ಕೂಡಲೇ ಅವ್ರು ಏನು ಮಾಡ್ತಾರೆ, ನೋಡ್ತಾರೆ ಈ ವ್ಯಕ್ತಿ ಯಾವ ಥರನೂ ಬಗ್ಸೋಕ್ಕಾಗಿಲ್ಲ ಅಂದರೆ ಇವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಅಂತ ಪೊಲೀಸ್ನವರು ಬರೀತಾರೆ. ಪೊಲೀಸ್ನವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ FIR ಮಾಡ್ತಾರೆ. ಅದು ಬಹುತೇಕ ನಿಮಗೆಲ್ಲ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆಗೇನಾಗುತ್ತೆ, ಅದು ನಾನ್ ಬೇಲೆಬಲ್ ಅಫೆನ್ಸ್. ಅದು ನೀವು 1-1.5 ತಿಂಗಳು ಅದರ ಮೇಲೆ ಆಂಟಿಸಿಪೇಟ್ರಿ ಬೇಲು ಎಲ್ಲ ತಗೊಂಡು ಸಾಕಾಗಿ ಈ ಹೋರಾಟನೇ ಬೇಡಪ್ಪ, ನಮ್ಮ ಹೆಂಡತಿ ಮಕ್ಕಳು ನೋಡ್ಕೊಂಡು ಇದ್ಬಿಡೋ, ಯಾರಿಗೆ ಬೇಕು, ದೇಶದ ಕತೆ ಯಾರಿಗೆ ಬೇಕು, ರಾಜ್ಯದ ಕತೆ ಯಾರಿಗೆ ಬೇಕು ಅಂತಲೂ ಕೂಡ ಅನ್ನಿಸ್ಬೋದು. ಹೋರಾಟಕ್ಕೆ ಬಂದಾಗ, ಹೋರಾಟದ ಬದುಕನ್ನು ಆಯ್ಕೆ ಮಾಡ್ಕೊಂಡಾಗ ನಮಗೇನು ನಮ್ಮ ವೈಯಕ್ತಿಕ ಜೀವನದ ಮೇಲೆ ಏನೇನು ಪರಿಣಾಮ ಬೀರುತ್ತೆ, ನಾವು ಅದನ್ನು ಎದುರಿಸೋದಕ್ಕೆ ಸಮರ್ಥರಿದ್ದೀವ, ಹೆಂಗೆ ಎದುರಿಸ್ಬೇಕು ಯಾರು ವಿಚಾರವನ್ನು ತಿಳಿದಿದ್ದಾರೆ, ಯಾರು ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ದಾರೆ ಅಂಥವ್ರ ಸಂಪರ್ಕದಲ್ಲಿದ್ದು ತಾವೆಲ್ಲರೂ ಹೋರಾಟವನ್ನು ಮುಂದುವರಿಸೋದಕ್ಕೆ ಏನು ಬೇಕು ಆ ಸಿದ್ಧತೆಯನ್ನು ತಾವು ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಕಚೇರಿಯಲ್ಲೂ, ಪ್ರತಿಯೊಂದು ಇಲಾಖೆಯಲ್ಲೂ, ಪ್ರತಿಯೊಂದು ರಾಜಕೀಯ ಪಕ್ಷಗಳಲ್ಲೂ ಭ್ರಷ್ಟಾಚಾರವನ್ನು ಬೆಂಬಲಿಸುವವರ ಸಂಖ್ಯೆಯೇ ಅಧಿಕವಾಗಿದ್ದು ನ್ಯಾಯಯುತವಾಗಿ ಹೋರಾಟ ಮಾಡ್ತಾರೆ ಅಂದರೆ ಅವ್ರನ್ನ ಅಪಹಾಸ್ಯ ಮಾಡುವಂಥ ಸಂದರ್ಭಗಳು ಕೂಡ ಕಣ್ಣು ಮುಂದೆ ನಡೆದಿದೆ. ನೀವೇನು ಹೋರಾಟ ಮಾಡ್ತಾಯಿದ್ದೀರಿ, ನೀವು ನ್ಯಾಯ ಕೊಡಿಸ್ತಾ ಇದ್ದೀರಿ ಅಂತ ನಿಮ್ಮನ್ನು ಗೌರವಿಸೋರು ಇದ್ದಾರೆ, ಅದು ಬೇರೆ. ಅದು ಸಮಾಜದ ವ್ಯವಸ್ಥೆನಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಮಾಹಿತಿ ಕೇಳೋರು ಅಂದರೆ ಏನೋ ಸ್ವಂತಕ್ಕೆ ಕೇಳ್ತಾರೆ, ಅದು ಆಗಿದೆ. ಅವನನ್ನು ನೇಮಕ ಮಾಡಿರೋದು PDOನ ಸರ್ಕಾರದ ಕಾನೂನುಗಳನ್ನು ಅನುಸರಿಸಿ ಕೆಲಸ ಮಾಡುವಂಥ ಅವ್ರನ್ನ ನೇಮಕ ಮಾಡಿದ್ದಾರೆ. ಆ ಕೇಳಿದ್ರೆ ಅವ್ರ ಮೇಲೆ ದೂರು ಕೊಡ್ಬೇಕು ನೀವು, ಯಾರ ಮೇಲೆ? PDO ಮೇಲೆ. ಆ ಹೇಳೋರು ಕೇಳೋರು ಒಳೆ ಬಿದ್ಕೊಬಿಡಿ ಅಂತ ಹೇಳಿದ್ರೆ ಅವನು ಹೋಗಿ ಬಿದ್ಕೊಂಡ್ರೆ ಅದು ಆಮೇಲೆ ಅದು ಅವ್ನು ಹೇಳ್ಕೊಳ್ಳಲ್ಲಿ ಅಲ್ಲ, ಅವ್ನು ಹೇಳ್ದಂಗೆ ಕೇಳಲಿ, ಮನೆಗೆ ಹೋಗ್ಬೇಡಪ್ಪ ಒಳೆ ನೆಗೆದ್ಬಿಡು ಅಂದರೆ ನೆಗೆದ್ಬಿಡ್ಲಿ, ಅದು ಅವನಿಗೆ ಸೇರೋದು. ನೀವು ಅವನ ಅಕ್ರಮವನ್ನು ಅಷ್ಟೇ ಪ್ರಶ್ನೆ ಮಾಡಬೇಕು. ಸ್ವಾಮಿ ಈ ಕೆಲಸ ಮಾಡಿಲ್ಲ, ಇದು ಇವ್ರ ಕಾರ್ಯವ್ಯಾಪ್ತಿ, ಇದರ ಒಂದು ನಿಯಮಗಳ ಉಲ್ಲಂಘನೆ ಆಗಿದೆ, ಯಾರದೋ ಒತ್ತಡಕ್ಕೆ ಈ ಥರ ಮಾಡಿದ್ದಾರೆ. ನೀವು ಯಾವನು ಸದಸ್ಯನ ಮೇಲೆ ನೀವು ಹೋದ ತಕ್ಷಣ ಅವನ ಜೊತೆ ಸೇರ್ತಾನೆ. ಸರ್ ಈ ಒಂದು ಬಾರಿ ತರಲೆ ಕಂಪ್ಲೇಂಟ್ ಕೊಟ್ಬಿಡಿ, ನಾನು ಸಾಕ್ಷಿ ಹೇಳ್ತೀನಿ ಅಂತೀನಿ. ಹಿಡ್ಕೊಂಡು ತಳ್ಳಿದ್ರು, ಹೊಡೆದ್ರು, ನನ್ನ ಫೈಲ್ ಕಿತ್ತಾಕಿದ್ರು ಅಂತ ಅವನೇ ಒಂದು ಫೈಲ್ ಹಾಕ್ಬಿಡ್ತಾನೆ. ಮಾಡಿಬಿಟ್ಟು ಏನು ಮಾಡ್ತಾನೆ, ನಿಮ್ಮ ಕ್ರಿಮಿನಲ್ ಕೇಸ್ ಆಗಿ ನೀವು 1,50,000 ಅಂತ ಖರ್ಚು ಮಾಡಿ ನೀವು ಸುತ್ತಬೇಕು. ನಿಮ್ಮ ಹೋರಾಟ ಅಲ್ಲಿಗೆ ಮೊಟಕಾಗೋಯ್ತದೆ. ಎಲ್ಲವನ್ನ ಸಹಿಸ್ಕೊಂಡು ಹೋರಾಟ ಮಾಡೋರು 10%, 90% ಅಲ್ಲೇ ಚಿವುಟ ಹಾಕ್ತಾರೆ, ದಮನ ಮಾಡ್ತಾರೆ. ಅವ್ರಿಗೆ ಏನೇನು ಗೊತ್ತಿದೆ ಅದೆಲ್ಲ ಪ್ರಯೋಗ ಮಾಡ್ತಾರೆ. ಅದಕ್ಕೆಲ್ಲ ಸಿದ್ಧರಿದ್ದು ಅವೆಲ್ಲ ಎದುರಿಸೋ ಅಂಥದ್ದು ಜಾಣ್ಮೆಯಿಂದ ತಾವು ಇದನ್ನೆಲ್ಲ ನಾನು ಹೇಳ್ದಂಗೆ ಕೇಳುವಂಥದ್ದೊಂದನ್ನು ನೀವು ಕನ್ಸಿಡರ್ ಮಾಡೋಂಗಿಲ್ಲ. ಯಾಕೆ ಸರ್ಕಾರ ಅವ್ನು ನೇಮಿಸಿಲ್ಲ. ಸರ್ಕಾರ ಅವ್ನಿಗೇನೋ ಒಂದು ಪಂಚಾಯತಿನಲ್ಲಿ ನಿರ್ಣಯ ಮಾಡೋ ಅಧಿಕಾರವಿದೆ, ಅಲ್ಲಿ ಮಾಡ್ಕೊತಾನೆ. ಅದು ನಮಗೆ ಸಂಬಂಧಪಡಲ್ಲ, ನಿಮಗೂ ಸಂಬಂಧಪಡಲ್ಲ. ಸರ್ಕಾರದ ಅಧಿಕಾರಿ ಕೆಲಸ ಭ್ರಷ್ಟತೆಯಿಂದ ಕೂಡಿದರೆ, ಅಕ್ರಮದಿಂದ ಕೂಡಿದರೆ, ಮೋಸದಿಂದ ಕೂಡಿದರೆ ನೀವು ಅವ್ರ ಮೇಲೆ ವಿಶೇಷ ಕಾಯ್ದೆಗಳಿದ್ದಾವೆ. ಏನು? ಕ್ರಿಮಿನಲ್ ಕೇಸನ್ನು ಬುಕ್ ಮಾಡ್ಬೋದು, ಪ್ರಾಸಿಕ್ಯೂಷನ್ ಅನುಮತಿ ಕೇಳ್ಬೋದು. ನೀವು ಚೀಫ್ ಸೆಕ್ರೆಟರಿ ಬರೆದು ಇಂಥ PDO ಅಕ್ರಮ ಮಾಡಿದ್ದಾರೆ, ಇವರ ಮೇಲೆ ನಾನು ಕಾನೂನು ರೀತಿಯ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲು ಉದ್ದೇಶಿಸಿರುತ್ತೇನೆ, ತಾವು ದಯಮಾಡಿ ದಾಖಲೆಗಳನ್ನು ಲಗತ್ತಿಸಿದೆ, ಈ ದಾಖಲೆಗಳನ್ನೆಲ್ಲ ಪರಾಮರ್ಶಿಸಿ ನನಗೆ ಅವರ ವಿರುದ್ಧ ಕ್ರಿಮಿನಲ್ ದಾವೆಯನ್ನು ದಾಖಲಿಸಲು ಅನುಮತಿಯನ್ನು ನೀಡಲು ತಮ್ಮನ್ನು ಕೋರಲಾಗಿದೆ ಅಂತ ಚೀಫ್ ಸೆಕ್ರೆಟರಿ ಬರೆದ್ರೆ, ಅದ್ರ ಮೇಲೆ 90 ಡೇಸ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಚೀಫ್ ಸೆಕ್ರೆಟರಿ ಅಂದರೆ ಡೀಮ್ಡ್ ಪರ್ಮಿಷನ್ ಆಯ್ತದೆ. ನೀವು ಅವನ ಮೇಲೆ ಇದು ಯಾವುದು ಕಾಂಪಿಟೆಂಟ್ ಕೋರ್ಟ್ ಇದೆ ನೋಡಿ, ತಾಲೂಕ್ ಲೆವೆಲ್ ಕೋರ್ಟು, ಅಲ್ಲಿ ಅವನ ಮೇಲೆ ನೀವು ಕ್ರಿಮಿನಲ್ ದಾವೆಯನ್ನು ದಾಖಲಿಸ್ಬೋದು. ಸರ್ಕಾರ ಅಷ್ಟೆಲ್ಲ ಅಧಿಕಾರವನ್ನು, ಅಷ್ಟೆಲ್ಲ ವ್ಯವಸ್ಥೆಯನ್ನು ಸಿವಿಲ್ ಕೋರ್ಟು ಅಲ್ಲಿ ದಾಖಲಿಸ್ಬೋದು. ಯಾವ ತಾಲೂಕು ಇರ್ತದೆ ನಿಮ್ದು ಅಲ್ಲಿ ದಾಖಲಿಸ್ಬೋದು. ಪರ್ಮಿಷನ್ ಕೇಳಬೇಕು, ನೀವು ಬರೆದಿರ್ಬೇಕು, 3 ತಿಂಗಳು ಕಾಯಬೇಕು. ಆಗ ಅವನೇ ಸರಿಯಾದ ದಾರಿಗೆ ಬರ್ತಾನೆ. ಅವನು ಕೂಗಾಡ್ತಾನೆ ಅಂತ ನಾವು ಕೂಗಾಡಿದ್ರೆ ಆ ಕೋಪ ತಾಪದಲ್ಲಿ ಮಾತುಗಳು ನಮಗೆ ಕಂಟ್ರೋಲ್ ಇಲ್ಲದೆ ಅವನೇನೋ ಮಾತಾಡಿ ನಾವೇನೋ ಮಾತಾಡಿ ಮಧ್ಯ ಅದು ಇನ್ನೇನೋ ಆಗಿ ಹೋರಾಟದ ದಾರಿ ತಪ್ಪಿಬಿಡ್ತದೆ. ಸಮಾಧಾನದಿಂದ
ತಾಳ್ಮೆಯಿಂದ ಜಾಣ್ಮೆಯಿಂದ ನಡೆಸಿದ್ರೆ ನಮ್ಮ ಹೋರಾಟ ಇದು ಯಶಸ್ಸಿನತ್ತ ಹೋಗುತ್ತೆ. ಯಾರ್ದೋ ಪ್ರಚೋದನೆಗೆ ಒಳಗಾಗಿ ನಾವು ತಾಳ್ಮೆ ಕಳ್ಕೊಂಡು ಏನೋ ಮಾತಾಡೋಕೆ ಹೊರಟ್ರೆ ಎದುರಾಳಿಗೆ ಲಾಭ ಆಗುತ್ತೆ, ಭ್ರಷ್ಟರಿಗೆ ಹಬ್ಬ ಆಗುತ್ತೆ, ಪ್ರಾಮಾಣಿಕರಿಗೆ ಹಿನ್ನಡೆ ಆಗುತ್ತೆ. ಇದು ತಾವು ತಿಳ್ಕೋಬೇಕು. ನನ್ನ ಅನುಭವದ ಮಾತು ಕೂಡ ಇದು ತಾವು ಗಮನಿಸ್ಕೋಬೇಕಿದೆ. ಲೋಕಾಯುಕ್ತಲ್ಲೂ ಕೂಡ ನೀವು ದೂರು ಕೊಟ್ಟ ತಕ್ಷಣ ಈಗ ನಮ್ಮ ಒಂದು ಹೊಸ ಜನ್ರೇಷನ್ನು ಯುವಕರದ್ದು ಏನಾಗಿದೆ, ಇಮಿಡಿಯೇಟ್ ಆ್ಯಕ್ಷನ್ ಆಗಬೇಕು. ಇಮಿಡಿಯೇಟ್ ಆ್ಯಕ್ಷನ್ ಆಗಲ್ಲ. ಇಮಿಡಿಯೇಟು ನಾವು ಇವತ್ತು ದೂರು ಕೊಟ್ಟರೆ ನಾಳೆಗೆ ಪ್ರತಿಫಲ, ನಾಳೆಗೆ ರಿಸಲ್ಟು ಸಿಗಲ್ಲ. ಈ ದೂರು 2 ವರ್ಷ ಹಿಡಿಬೋದು, 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, 7 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ನಿಮ್ಮ ತಾಳ್ಮೆಗೆ, ನಿಮ್ಮ ಜಾಣ್ಮೆಗೆ ಇಲ್ಲಿ ಭಾರಿ ಬೆಲೆ ಇದೆ. ಲೋಕಾಯುಕ್ತಕ್ಕೆ ಹೋಗಿ ನಾವೇನು ಅವ್ರ ಮೇಲೆ ಗಲಾಟೆ ಮಾಡೋಕ್ಕಾಗಲ್ಲ. ಹಾಗೇ ಇಟ್ಕೊಂಡಿರ್ತಾರೆ. ಕಾಲ್ ಫಾರ್ ರೆಕಾರ್ಡ್ಸ್ ಅಂತಾರೆ, ಕಾಮೆಂಟ್ಸ್ ಅಂತಾರೆ. ಅದನ್ನೆಲ್ಲ ನಾವು ನಿಭಾಯಿಸೋದಕ್ಕೆ ನಮ್ಮ ತಾಳ್ಮೆನ ನಾವು ಸದಾಕಾಲ ಒಂದು ಸುಸ್ಥಿತಿನಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ನಮ್ಮ ಯುವ ಮಿತ್ರರಿಗೆ ಏನಾಗ್ತದೆ, ಹೊಸ್ದಾಗಿ ಬಂದವ್ರೆ, ಬಿಸಿ ರಕ್ತ, ನಾಳಿದ್ದೇ ರಿಸಲ್ಟ್ ಆಗಬೇಕು. ಖಂಡಿತ ಇಲ್ಲ. ದಯಮಾಡಿ ತಾವು ಯಾರು ಯುವಕರಿದ್ದೀರಿ, ದಯಮಾಡಿ ಗಮನಿಸ್ಕೊಳ್ಳಿ. ನಾನು ಒಂದು ಊರಿಗೆ 13 ವರ್ಷ ಸುತ್ತಿದ್ದೀನಿ. 13 ವರ್ಷ ಲೋಕಾಯುಕ್ತವನ್ನು ಸುತ್ತಿ, ಲೋಕಾಯುಕ್ತರನ್ನೇ ಭೇಟಿ ಮಾಡಿ 13 ವರ್ಷದ ನಂತರ ಕಡತ ಕ್ರಮ ಆಗಿದೆ. ಅದು ಹೌದು, ಇಲ್ಲ ಹೋಗುತ್ತೆ. ಇನ್ಯಾವುದೋ ಒಂದು ಅಕೌಂಟ್ ಸೆಕ್ಷನ್ಗೆ ಹೋಗುತ್ತೆ, ಇನ್ಯಾವುದೋ ಒಂದು ಟೆಕ್ನಿಕಲ್ ಸೆಕ್ಷನ್ಗೆ ಹೋಗುತ್ತೆ, ಇನ್ಯಾವುದೋ ARಗೆ ಹೋಯ್ತದೆ, ಇನ್ನೆಲ್ಲ ಹೋಯ್ತದೆ. ಅಲ್ಲಿದೆ ಸರ್ ಕಡತ ಅಂತಾರೆ. ಆಮೇಲೆ 3 ತಿಂಗಳು ಡೇಟ್ ಬರೆದಿರ್ತಾರೆ. ಹಂಗೆ ಆಗಿ 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 ಅದು ಕೊನೆಗೆ ನಮ್ಮ ಏನಾದರೂ ನಾವು ನಿರ್ಲಕ್ಷ್ಯ ವಹಿಸಿದ್ರೆ ಯಾವತ್ತೋ ನಿಮಗೆ ಇದು ಉತ್ತರ ಕಳಿಸಿ ಅಂತ ಬರೆದಿರ್ತಾರೆ. ನೀವೆಲ್ಲ ಇಟ್ಬಿಟ್ಟು ಒಂದು ಕವರ್ಲಿ ಇಟ್ಕೊಂಡಿರ್ತೀರಿ, ಬಿಡೋ ಕಳ್ಸೋಣ ಅಂತೀರಿ. ಟೈಮ್ ಮುಗಿದೋದ್ಮೇಲೆ ವಿಲೇ ಮಾಡಲಾಗಿದೆ, ಮಾನ್ಯರ ಆದೇಶದಂತೆ ವಿಲೇ ಮಾಡಲಾಗಿದೆ ಅಂತ ಎಂಡಾರ್ಸ್ಮೆಂಟು ಬರುತ್ತೆ. ಅದಕ್ಕೆ ನಾವು ಲೋಕಾಯುಕ್ತವನ್ನು ಮತ್ತೊಂದನ್ನು ನಾವು ಟೀಕೆ ಟಿಪ್ಪಣಿ ಮಾಡಿ ಅಲ್ಲ, ದೂರು ಕೊಟ್ಟ ಮೇಲೆ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಫಾಲೋ ಅಪ್ ಮಾಡಿ, ನಂತರ ದಾಖಲೆಗಳು ಕೊಟ್ಟು, ನಂತರ ಅದಕ್ಕೆಲ್ಲ ರಿಪ್ಲೈ. ಈ ದೂರು ಸುಳ್ಳು ದೂರು ಆಗಿದ್ದು, ಸದರಿಯವರು ನಮ್ಮ ಹತ್ರ ಏನೋ ಕೇಳಿದ್ರು, ನಾವೇನೋ ಕೊಟ್ಟಿಲ್ಲ, ನಮ್ಗೆ ಆ ಥರ ಕೇಳಿದ್ರು, ಈ ಥರ ಕೇಳಿದ್ರು ಅಂತೇಳಿ ಬರೀತಾರೆ ಅವರು. ಬರೆದಾಗ ನಾವು ಅದಕ್ಕೆ ಉತ್ತರ ಬರೆಯೋಂಥ ಸ್ಥಿತಿನ ಮತ್ತು ಸ್ವಾಭಿಮಾನವನ್ನು ನಾವು ಉಳಿಸ್ಕೋಬೇಕಾಗಿರ್ತದೆ. ಕೆಲವ್ರು ಏನಾಗಿರ್ತದೆ ಗೊತ್ತಿಲ್ಲದೆ, ಸ್ವಾಮಿ ನನಗೊಂದು ಮನೆ ಕೊಡಿ ಅಂತ ಬರ್ಸ್ಕೊಬಿಟ್ಟಿರ್ತಾನೆ PDO. ಮನೆ ಅವನು ಯಾರಿಗೋ ಅನುಕೂಲಸ್ಥರು ಮನೆ ಕೊಟ್ಟಿರ್ತಾನೆ. ನಾವು ಪ್ರಶ್ನೆ ಮಾಡೋಕ್ಕೆ ಹೋದರೆ, ಸರ್ ಇವರು ಕೊಟ್ಟಿಲ್ಲ ಸರ್, ಇವ್ರು ಅನುಕೂಲಸ್ಥರು ಸರ್, ಹೊಡೆದೋದಕ್ಕೆ ದ್ವೇಷಕ್ಕೆ ನನ್ನ ಮೇಲೆ ದೂರು ಕೊಟ್ಟರು ಸ್ವಾಮಿ ಅಂತ ಅವನು ಬರೀತಾನೆ. ನಾವು ಎಲ್ಲೇ ಹೋದರೂ ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ಕಾನೂನಿನ ಅಡಿಯಲ್ಲಿ, ಕಾನೂನಿನ ಆದ್ಯತೆ ಮೇರೆಗೆ, ಕಾನೂನಿನ ಒಳಗಡೆ ನಮ್ಮ ಕೆಲಸ ಕಾರ್ಯಗಳು, ಕೋರಿಕೆಗಳಿರಬೇಕು. ಯಾರೇ ನಮ್ಮನ್ನು ಏನೇ ಪ್ರಚೋದನೆ ಮಾಡಿದ್ರು ನಾವು ಏನೂ ಕೂಡ ತಲೆಗೆ ಹಾಕಬಾರ್ದು. ನಿಮ್ದೇನು ಬೇಕು ಮಾಡಿ ಸರ್, ನಿಮಗೆ ಒಂದು ಕಾಂಟ್ರಾಕ್ಟ್ ಕೊಟ್ಬಿಡ್ತೀನಿ ಸರ್, ಒಂದು ಅರ್ಜಿ ಬರ್ಕೊಡಿ ಅಂತಾನೆ. ಪರವಾಗಿಲ್ವ, ಇದು ಯಾವ ಹಕ್ಕು, ಮಾಹಿತಿ ಹಕ್ಕು ಇದೆಯಾದಪ್ಪ, ಒಂದು 20 ಲಕ್ಷದ್ದು ಸರ್ 5 ಲಕ್ಷ ಉಳಿದು ಬಿಡುತ್ತೆ ಅಂತಾನೆ. ಬರ್ಸ್ಕೊತಾನೆ, ಫೈಲಲ್ಲಿ ಇಟ್ಕೊಬಿಡ್ತಾನೆ. ಸರ್ ಕಂಟ್ರಾಕ್ಟ್ ಕೇಳ್ಕೊ ಬಂದಿದ್ರು ಸರ್, ಕೊಡದತ್ತಿ ನನ್ನ ಮೇಲೆ ದೂರು ಕೊಟ್ಟರು ಸರ್. ಅದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲ ಏನೇನು ಇದೆ ಚಿತಾವಣೆ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಬಿಡ್ರಿ PDO ನನ್ನನ್ನು ಕೇಳ್ಬಿಟ್ಟ, EO ಬಂದ್ಬಿಟ್ಟು ಬಾಗರ್ಕೊಬಿಟ್ಟ, ನನಗೆ 15-20 ಲಕ್ಷ ಕೆಲಸ ಕೊಡ್ತೀನಿ. ಆಗ MLA ಫೋನ್ ಮಾಡಿ, ಹಣ ಬಿಡು, ಇಲ್ಲಿ ನಾನು ನೆಕ್ಸ್ಟು ಸರಿ ಮಾಡ್ತೀನಿ, ಆ ಕೆಲಸ ನಿನಗೆ ಕೊಟ್ಬಿಡ್ತೀನಿ, ಒಂದು ಅರ್ಜಿ ಕೊಟ್ಬಿಡು ಯಾವುದಕ್ಕೂ ಇರಲಿ ಅಂತ, ನಿನಗೆ ಮುಂದೊಂದು ಸರಿ ಕೊಟ್ಬಿಡ್ತೀನಿ ಅಂತಾನೆ. ನೀವು ಖುಷಿಯಾಗಿ ಬರ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಅದು ಒಂದಿನ ನಿಮಗೆ ಅದು ಕತ್ತಿಗೆ ಸುತ್ಕೊಂಡು ಆವಾಗ್ಬಿಡ್ತೀನಿ. ಅದಕ್ಕೆ ಎಚ್ಚರಿಕೆಯಿಂದ ನಾವು ಹೋರಾಟ ಮಾಡೋರು ಸದಾಕಾಲ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಮರ್ತಾಗ ಏನಾಗುತ್ತೆ, ಅವ್ರಿಗೂ ನಮಗೂ ಸಂಘರ್ಷಗಳು, ನೂರಾರು ಥರದ ಶಕ್ತಿ. ಆಮೇಲೆ ಏನಾಗುತ್ತೆ, ನಮ್ಮ ಪರ ಇರೋದು ಕಾನೂನು ಒಂದೇ. ದಯಮಾಡಿ ನಮ್ಮ ಮಿತ್ರರು ನೀವು ಅರ್ಥ ಮಾಡ್ಕೊಳ್ಳಿ, ನಮಗಿರೋದು ಬಲ, ನಮ್ಮ ಪರ ಇರೋದು ಕಾನೂನು ಒಂದೇ. ಕಾನೂನು ಬಿಟ್ಟು ಇನ್ನೇನು ಇರಲ್ಲ ನಮ್ಮ ಹತ್ರ. ಅವ್ರ ಹತ್ರ ದುಡ್ಡು ಇರ್ತದೆ, ಅಧಿಕಾರ ಇರ್ತದೆ, ದುಷ್ಟ ಶಕ್ತಿಗಳು ಅವ್ರ ಜೊತೆ ಇರ್ತಾರೆ. ಎಲ್ಲ ಸಮಾಜದಲ್ಲಿ ಏನೇನು ಕೆಟ್ಟದಿದೆ ಅದೆಲ್ಲ ಅವ್ರ ಜೊತೆ ಇರ್ತದೆ.
ನಮಗಿರೋದು ಕಾಗದ ಬರೆಯೋಕ್ಕೆ 10 ರೂಪಾಯಿಂದ ಪೋಸ್ಟಲ್ ಆರ್ಡ್ರು, ಕಾನೂನು, ಇಷ್ಟೇ ನಮ್ಮ ಜೊತೆ ಇರೋದು. ಅಷ್ಟಕ್ಕೇನು ಬೇಕು ಅಷ್ಟು ಕೆಲಸ ಮಾಡಬೇಕು. ಬೇರೆ ಏನು ಮಾಡಿದ್ರು ಕೆಲವು ಸರಿ ಅದು ನಮಗೆ ಮಾರಕ ಆಗುತ್ತೆ, ನಮ್ಮ ಹೋರಾಟ ಹಿನ್ನಡೆ ಆಗುತ್ತೆ, ಕೊನೆಗೆ ನೆಗೆಪಾಟ್ಲಾಗುತ್ತೆ. ಈಗ ಬಹುತೇಕ ನಾನು ಗಮನಿಸಿದಂತೆ ನೂರಾರು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ. ಏನೇನೋ ನಮ್ಮ ಹೋರಾಟದ ಹೆಸರಿನಲ್ಲಿ ಏನೇನೋ ಸೃಷ್ಟಿಯಾಗ್ತಾ ಇದೆಯಲ್ಲ, ಅದನ್ನು ನಾವು ಯಾರೂ ಮಾಡ್ತಾಯಿಲ್ಲ. ನಮ್ಮ ಕಾರ್ಯಕರ್ತರು, ನೈಜ ಕಾರ್ಯಕರ್ತರು ಯಾರೂ ಮಾಡ್ತಾಯಿಲ್ಲ. ಭ್ರಷ್ಟರೇ ಅವ್ರನ್ನ ಸೃಷ್ಟಿ ಮಾಡಿ ಅವರೇ ಅವ್ರ ಹತ್ರ ಅರ್ಜಿ ಹಾಕ್ಸಿ ಈ ಕಾನೂನನ್ನು ದುರ್ಬಲಗೊಳಿಸ್ಬೇಕು, ಸಾರ್ವಜನಿಕವಾಗಿ ಇದರ ಮೇಲೆ ತಪ್ಪು ಕಲ್ಪನೆ ಬರಂಗೆ ಮಾಡಬೇಕು, ಹೋರಾಟ ಮಾಡೋರ ನೈತಿಕ ಶಕ್ತಿಯನ್ನು ಕುಗ್ಗಿಸ್ಬೇಕು ಅಂತೇಳಿ ವ್ಯವಸ್ಥಿತ ಷಡ್ಯಂತ್ರ ಅದು. ಯಾರೋ ಒಬ್ಬ ಇನ್ನೊಂದು ಅರ್ಜಿ ಕೊಟ್ಬಿಡ್ತಾನೆ, ಯಾರು ಕೊಡ್ತಾರೆ ಅಲ್ಲ, ಯಾರು ಅವ್ರ ಕಡೆಯವರೇ ಕೊಡಿಸೋದು. ನಾನೀಗ 5 ಅರ್ಜಿ ಬರೀಬೇಕು ಅಂದ್ರೆ 1 ವಾರ ಬೇಕು, ನಮ್ಮ ಸಮಯ ಇಲ್ಲದೆ ಅವರೇ ಕೂತು ಕಂಪ್ಯೂಟ್ರಲ್ಲಿ ಟೈಪ್ ಮಾಡಿಸಿ ಅವನು ದುಡ್ಡು ಕೊಟ್ಟು ಸೈನ್ ಹಾಕ್ಸೋರು ಭ್ರಷ್ಟರೇ. ಅವರೇ ಅದರಿಂದ ಇರೋದು. ಅವ್ರ ಮನೆ ಯಾವನೋ ಡ್ರೈವರ್ ಬಾಮ ಇದ್ನೋ, ತೋಟದಲ್ಲಿ ಕೆಲಸ ಮಾಡೋನ ಎಲ್ಲ ಹಾಕ್ಸ್ಬಿಟ್ಟು ಮಾಹಿತಿ ಹಾಕ್ನೋರಿಂದ ಕಿರುಕುಳ ಆಗುತ್ತೆ.